ಎಸ್. ಸೊ ನನಗಂತೂ ಈ ಕನ್ಫ್ಯೂಷನ್ ಇದೆ. ಸೊ ಹೇಗೆ ಎಲ್ಲ ಚಾಪ್ಟರ್ಸ್ನ ನಾನು ಕವರ್ ಮಾಡಲಿ? ಎಕ್ಸಾಮ್ ಹತ್ರ ಬರ್ತಾ ಇದೆ, ಬಟ್ ಆದರೆ ಅಯ್ಯೋಯ್ಯೋ ಇಷ್ಟೊಂದು ಚಾಪ್ಟರ್ಸ್ ಇದೆ, ಸೊ ನಾನು ಹೇಗೆ ಕವರ್ ಮಾಡಬೇಕು ಇಷ್ಟು ಚಾಪ್ಟರ್ಸ್ಗಳನ್ನ? ಟೈಮ್ ನೋಡಿದ್ರೆ ತುಂಬ ಕಮ್ಮಿ ಇದೆ. ಓ ಶಟ್. ಸೊ ಈ ಕನ್ಫ್ಯೂಷನ್ ನಿಮಗೂ ಇದೆಯಾ? ಸೊ ಈ ಕನ್ಫ್ಯೂಷನ್ನ ಬಗೆಹರಿಸೋಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಹಾಗಾದರೆ ಈ ಕನ್ಫ್ಯೂಷನ್ಸ್ಗಳನ್ನ ಹೇಗೆ ಕ್ಲಿಯರ್ ಮಾಡ್ಕೊಡ್ತೀರಾ ಸರ್? ನಮ್ಗೆ ಒಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀರಾ ಇದ್ರ ಬಗ್ಗೆ? ಸೊ ನಾನು ಹೇಗೆ ಕವರ್ ಮಾಡ್ಕೊಳ್ಳಿ ಚಾಪ್ಟರ್ಸ್ನ ಅಂತ ಅಂದರೆ, ಸೊ ನಮ್ಮ ಬಯಾಲಜಿನಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ 13 ಚಾಪ್ಟರ್ಸ್ ಇದೆ. ಸೊ 13 ಚಾಪ್ಟರ್ಸ್ಗಳಲ್ಲಿ ಕೆಲವೊಂದಷ್ಟು ಚಾಪ್ಟರ್ಸ್ಗಳ ವೆಯ್ಟೇಜ್ ತುಂಬಾ ಕಮ್ಮಿ ಇದೆ. ಬಟ್ ನಿಮ್ಗೊಂದು ಸಾಮಾನ್ಯ ಜ್ಞಾನ ಇರಬೇಕು. ಸೊ ಯಾವ ಚಾಪ್ಟರ್ಸ್ಗಳಲ್ಲಿ ವೆಯ್ಟೇಜ್ ಕಮ್ಮಿ ಇರುತ್ತೋ ಅಂತ ಚಾಪ್ಟರ್ಸ್ ಆಲ್ಮೋಸ್ಟ್ ಈಸಿ ಇರುತ್ತೆ. ಸೊ ನೀವು ಅನ್ಕೊಂಡಿರೋ ಪ್ರಕಾರ ಯಾವುದೇ ಕಾರಣಕ್ಕೂ ಡಿಫಿಕಲ್ಟ್ ಇರಲ್ಲ. ಬಟ್ ಆ ಚಾಪ್ಟರ್ಸ್ಗಳಲ್ಲಿ ಕೆಲವೊಂದು ಟರ್ಮ್ಸ್ಗಳನ್ನ ಓದಬೇಕಾದ್ರೆ ಸ್ವಲ್ಪ ನೀವು ಅದನ್ನ ರಿಮೆಂಬರ್ ಮಾಡ್ಕೋಬೇಕಾಗತ್ತೆ. ಓದಿರೋದನ್ನ ಜ್ಞಾಪಕ ಇಟ್ಕೋಬೇಕು ಅಂತ ಅಂದ್ರೆ ಆ ಒಂದು ಟರ್ಮ್ಸ್ಗಳನ್ನ ನೀವು ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಸೊ ಇನ್ನ ಒಂದಷ್ಟು ಚಾಪ್ಟರ್ಸ್ಗಳು ವೆಯ್ಟೇಜ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಫಸ್ಟ್ ನಾವು ಮೇನ್ ಆಗಿ ಯೋಚನೆ ಮಾಡಬೇಕಾದ್ರೆ, ಎಸ್ಪೆಷಲಿ ಇದು ಯಾರಿಗೆ ನಾನು ಪರ್ಪಸ್ಫುಲಿ ಹೇಳ್ತಾ ಇರೋದು ಅಂದ್ರೆ, ಸರ್ ನಾನು ಏನೂ ಓದೇ ಇಲ್ಲ, ನಾನು ಇನ್ನೂ ತುಂಬಾ ಕವರ್ ಮಾಡ್ಕೋಬೇಕು, ನಾನು ಬೇರೆ ಸಬ್ಜೆಕ್ಟ್ಸ್ಗಳ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ, ನಾನು ಬಯಾಲಜಿಗೆ ಏನು ಕಾನ್ಸಂಟ್ರೇಟೇ ಮಾಡಿಲ್ಲ, ಸೊ ಹಾಗಾದ್ರೆ ಇರೋ ಕಮ್ಮಿ ಡೇಸ್ಗಳಲ್ಲಿ ನಾನು ಹೆಂಗ್ ಕವರ್ ಮಾಡ್ಕೋಬೇಕು ಅನ್ನೋ ಒಂದು ಕ್ವಶನ್ ನಿಮ್ಮ ಹತ್ರ ಇದೆ ಅಂತ ಅಂದ್ರೆ, ಸೊ ಅದಕ್ಕೆ ನನ್ನಿಂದ ಇರೋದು ವೆರಿ ಸಿಂಪಲ್ ಆನ್ಸರ್. ಭಯ ಪಡಕ್ ಹೋಗ್ಬೇಡಿ. ಸೊ ಯಾವ ಕನ್ಫ್ಯೂಷನ್ ಆಗಕ್ ಹೋಗ್ಬೇಡಿ, ನರ್ವಸ್ ಆಗಕ್ ಹೋಗ್ಬೇಡಿ. ಜಸ್ಟ್ ಟೇಕ್ ದ ಟೆಕ್ಸ್ಟ್ ಬುಕ್ ಅಂಡ್ ಅನಲೈಸ್ ಆಲ್ ದ ಚಾಪ್ಟರ್ಸ್. ಮೋರ್ ಓವರ್ ನಿಮ್ಗೆ ನಿಮ್ಮ ಕಾಲೇಜ್ಗಳಲ್ಲಿ ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಗಿವ್ ದ ಬ್ಲೂ ಪ್ರಿಂಟ್ ಅನ್ನೋದು ಹೇಳೇ ಇರ್ತಾರೆ. ಸೊ ಆ ಬ್ಲೂ ಪ್ರಿಂಟ್ ನ ತಗೊಳ್ಳಿ. ಅದೇ ತರ ಬಟ್ ಇವತ್ತು ನಾನು ಫಸ್ಟ್ ಹೇಳಕ್ ಹೊರಟಿರೋದು ಏನು ಅಂತ ಅಂದ್ರೆ, ಯಾರು ಕಂಪ್ಲೀಟ್ ಆಗಿ ಓದಿಲ್ಲ ಅಂದ್ರೆ ಅವರ ಮೊದಲನೇ ಟಾರ್ಗೆಟ್ ಏನಿರ್ಬೇಕು ಅಂದ್ರೆ, ನಾನು 30 ಮಾರ್ಕ್ಸ್ ಹೇಗೆ ಸ್ಕೋರ್ ಮಾಡ್ಕೋಬೇಕು ಅನ್ನೋದು. ಬಟ್ ನೀವುಗಳು ಸೊ ಡೋಂಟ್ ಥಿಂಕ್ ಅಬೌಟ್ 70 ಔಟ್ ಆಫ್ 70 or 70 ಔಟ್ ಆಫ್ 50. ಫಸ್ಟ್ ಯು ನೀಡ್ ಟು ಥಿಂಕ್ ಅಬೌಟ್ ಓನ್ಲಿ 70 30 ಸ್ಕೋರ್ ಹೇಗೆ ಮಾಡಬೇಕು ಅಂತ. ಯಾಕೆಂದ್ರೆ ನೀವು ಇಲ್ಲಿ 30 ಸ್ಕೋರ್ ಮಾಡಿದ್ರೆ ನಿಮ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಆಲ್ರೆಡಿ ಯು ಗಾಟ್ ದ 30 ಮಾರ್ಕ್ಸ್ ಬಂದೇ ಇರತ್ತೆ. ಆಬ್ವಿಯಸ್ಲಿ ಮೇ ಬಿ ಎಲ್ಲಾದ್ರೂ ಹೋಗಿದ್ರೆ 1 or 2 ಮಾರ್ಕ್ಸ್ ಹೋಗಿರತ್ತೆ. ನಿಮ್ಗೆ 30 ಪ್ಲಸ್ ಆ 30 ಆಯ್ತು ಅಂದ್ರೆ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಅಲ್ಲೇ ಆಗೋಯ್ತು. ಸೊ ಆಮೇಲೆ ನಾವು ಬೇಕಾದ್ರೆ 50 ಮಾರ್ಕ್ಸ್ 70 ಮಾರ್ಕ್ಸ್ ಬಗ್ಗೆ ಯೋಚನೆ ಮಾಡೋಣ. ಫಸ್ಟ್ 30 ಮಾರ್ಕ್ಸ್ ಬಗ್ಗೆ ಹೆಂಗೆ ನಾವು ಸ್ಕೋರ್ ಮಾಡ್ಕೋಬೇಕು, ಹೆಂಗೆ ಅದನ್ನ ಪ್ರಿಪೇರ್ ಆಗಬೇಕು ಅಂತ ಅಂದ್ರೆ, ಸೊ ನಿಮ್ಗಿರೋದು ಒಂದೇ ಆಪ್ಷನ್. ಓಕೆ, ಸಿ ದ ಬ್ಲೂ ಪ್ರಿಂಟ್ ಹಿಯರ್. ಸೊ ನಿಮ್ಗೆ ಇಲ್ಲಿ ಒಂದು ಬ್ಲೂ ಪ್ರಿಂಟ್ ಕಾಣಿಸ್ತಾ ಇದೆ. ಸೊ ಆಲ್ ದ ಚಾಪ್ಟರ್ಸ್ ಆರ್ ಹಿಯರ್. ಓಕೆ, ಇಲ್ಲಿ ಕೆಲವೊಂದಷ್ಟು ಚಾಪ್ಟರ್ಸ್ ಗಳಲ್ಲಿ ನೀವು ಮಾರ್ಕ್ಸ್ ನೋಡಿದ ತಕ್ಷಣ ಭಯ ಪಡಕ್ ಹೋಗ್ಬೇಡಿ. ಫಸ್ಟ್ ನೀವು ಆ ಮಾರ್ಕ್ಸ್ ಗಳು ಹೆಂಗ್ ಸೆಲೆಕ್ಟ್ ಮಾಡ್ಕೋತೀರಾ, ಚಾಪ್ಟರ್ಸ್ ಗಳನ್ನ ಹೆಂಗ್ ಸೆಲೆಕ್ಟ್ ಮಾಡ್ಕೋತೀರಾ ಅಂದ್ರೆ, ಸಿಯರ್ ಸಮ್ ಚಾಪ್ಟರ್ಸ್ ಶೋಯಿಂಗ್ 6 ಮಾರ್ಕ್ಸ್ 7 ಮಾರ್ಕ್ಸ್ ಈ ತರದನ್ನ ಒಂದ್ 5 ಚಾಪ್ಟರ್ಸ್ ನೀಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು 5 ಚಾಪ್ಟರ್ಸ್ ನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗಲ್ಲಿ ಅಷ್ಟನ್ನು ಟೋಟಲ್ ಮಾಡಿದ್ರೆ ನಿಮ್ಗಲ್ಲಿ 30 ಮಾರ್ಕ್ಸ್ ಆರಾಮಾಗಿ ಬರುತ್ತೆ. 30 ಮಾರ್ಕ್ಸ್ ಏನು, 5 ರಿಂದ 6 ಚಾಪ್ಟರ್ಸ್ ಗಳನ್ನ ಇಲ್ಲಿ ಕವರ್ ಮಾಡ್ಕೊಂಡ್ರಿ ಅಂದ್ರೆ 30ಕ್ಕಿಂತ ಜಾಸ್ತಿ ಮಾರ್ಕ್ಸ್ ನೀವು ಆರಾಮಾಗಿ ಪ್ರಿಪೇರ್ ಆಗಿರ್ತೀರಾ. ಸೊ ಇನ್ ಭಯ ಯಾಕೆ? ಸೊ ಅಲ್ಲೇ ನಿಮ್ಗೆ 6 ರಿಂದ 7 ಚಾಪ್ಟರ್ಸ್ ವೆರಿ ಈಸಿಯಸ್ಟ್ ಚಾಪ್ಟರ್ ಸಿಕ್ಕಿದೆ. ನಾನು 30 ಮಾರ್ಕ್ಸ್ ಪ್ರಿಪೇರ್ ಆಗ್ಬೇಕು ಫಸ್ಟ್ ಅನ್ಕೊಂಡೆ, ಬಟ್ ನಾನು 30 ಮಾರ್ಕ್ಸ್ ಗಿಂತ ಇನ್ನೂ 10 ಮಾರ್ಕ್ಸ್ ಜಾಸ್ತಿನೇ ಪ್ರಿಪೇರ್ ಆಗ್ತಿದ್ದೀನಿ ಅಂದ್ರೆ ಖುಷಿ ಪಡಿ ನೀವು. ಸೊ ಹಾಗಾದ್ರೆ ಈ ಚಾಪ್ಟರ್ಸ್ ಗಳು ಆದ್ಮೇಲೆ ಸಪೋಸ್ ನಿಮ್ಗೆ ಒಂದು ಸಲ ನೀಟಾಗಿ ಅದನ್ನ ಓದಿದ್ರಿ ಅಂದ್ರೆ ಫಸ್ಟ್ ಟೆಕ್ಸ್ಟ್ ಬುಕ್ ನ ನೀಟಾಗಿ ಅನಲೈಸ್ ಮಾಡಿ. ಅದಾದ್ಮೇಲೆ ನೀವು ಇಲ್ಲ ನನ್ಗೆ ಅಷ್ಟು ಚಾಪ್ಟರ್ಸ್ ನ ಓದಿ ನನ್ನ ತಲೆಯಲ್ಲಿ ಉಳ್ಕೋತಾ ಇಲ್ಲ, ನಾನು ಅಷ್ಟು ಓದಕ್ ಆಗಲ್ಲ ಅಂದ್ರೆ ನಿಮ್ಮ ಕಾಲೇಜ್ಗಳಲ್ಲಿ ಪಾಠ ಮಾಡಬೇಕಾದ್ರೆ ನಿಮ್ಗೆ ಆ ಚಾಪ್ಟರ್ ಇಂದ ಯಾವ್ಯಾವ ಕ್ವಶನ್ಸ್ ಬಂದೇ ಬರುತ್ತೆ, ಇಂಥ ಕ್ವಶನ್ಸ್ ಗಳನ್ನ ಪ್ರತಿ ಸಾರಿ ರಿಪೀಟ್ ಆಗ್ತಾ ಇದೆ ಅಂತ ಹೇಳಿರ್ತಾರೆ. ಫಸ್ಟ್ ಆ ಕ್ವಶನ್ಸ್ ಗಳಿಗೆ ಫೋಕಸ್ ಮಾಡಿ. ಅಂಡ್ ನಿಮ್ಗೆ ಇನ್ನೊಂದಲ್ಲಿ ಏನ್ ಅಬ್ಸರ್ವ್ ಮಾಡಬೇಕು ಅಂದ್ರೆ, ಆ ಚಾಪ್ಟರ್ಸ್ ಗಳಿಂದ ನಿಮ್ಗೆ 5 ಮಾರ್ಕ್ಸ್ ಕ್ವಶನ್ಸ್ ಇದೆಯಾ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ಸಪೋಸ್ 5 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ ಅಂದ್ರೆ ನಿಮ್ಗೆ ಆ ಚಾಪ್ಟರ್ಸ್ ಗಳಿಂದ 3 ಮಾರ್ಕ್ಸ್ 2 ಮಾರ್ಕ್ಸ್ 1 ಮಾರ್ಕ್ಸ್ ಕ್ವಶನ್ಸ್ ಗಳಿಗೆ ಮಾತ್ರ ಆ ಚಾಪ್ಟರ್ಸ್ ಸೀಮಿತ ಆಗಿದೆ ಅಂದ್ರೆ, ಸೊ ಯು ಜಸ್ಟ್ ಗೋ ಸೆಕೆಂಡ್ ಪಾಯಿಂಟ್ ಅನ್ನ ತಗೊಳ್ಳಿ. ದಟ್ ಈಸ್ ವೆರಿ ವೆಯ್ಟೇಜ್ ಇರುವಂತ ಚಾಪ್ಟರ್ಸ್ ಗಳನ್ನ ನೀವು ವೆಯ್ಟೇಜ್ ಇರುವಂತ ಚಾಪ್ಟರ್ಸ್ ಗಳನ್ನ ತಗೊಂಡ್ರೆ ನಿಮ್ಗಲ್ಲಿ ಒಂದು ಇನ್ಫಾರ್ಮೇಶನ್ ಅಲ್ಲಿ ಸಿಕ್ಬಿಡತ್ತೆ. ಸೊ 5 ಮಾರ್ಕ್ಸ್ ಕ್ವಶನ್ಸ್ ಕೂಡ ಅಲ್ಲಿರತ್ತೆ. ಬಟ್ ಸರ್ ನನಗೆ ಆ ವೆಯ್ಟೇಜ್ ಇರೋ ಚಾಪ್ಟರ್ಸ್ ಗಳನ್ನ ಓದಕ್ ಆಗಲ್ಲ ಸರ್, ತುಂಬಾ ಕನ್ಫ್ಯೂಷನ್ ಆಗುತ್ತೆ, ನಾನು ಇದು ಯಾವ್ದೋ DNA ಸ್ಟ್ರಕ್ಚರ್ ಅಂತ ಓದ್ತೀನಿ, ಅಲ್ಲೆಲ್ಲೋ
ಇನ್ನೊಂದಷ್ಟು DNA ಜೆನೆಟಿಕ್ ಮೆಟೀರಿಯಲ್ ಎಕ್ಸ್ಪೆರಿಮೆಂಟ್ಸ್ ಗಳಿದಾವೆ, ನಾನು ಇದನ್ನ ಓದಿದ್ರೆ ಇದು ಮರ್ತೋಗುತ್ತೆ, ಇನ್ನೊಂದು ಕ್ವಶನ್ ಓದಿದ್ರೆ ಇನ್ನೊಂದು ಚಾಪ್ಟರ್ ಇನ್ನೊಂದು ಯಾವ್ದೋ ಕ್ವಶನ್ ಮರ್ತೋಗುತ್ತೆ, ನನ್ಗೆ 5 ಮಾರ್ಕ್ಸ್ ಎಲ್ಲ ಕಂಪ್ಲೀಟ್ ಆಗಿ ವೆಯ್ಟೇಜ್ ಇರೋ ಚಾಪ್ಟರ್ಸ್ ಗಳನ್ನ ಓದಕ್ ಆಗಲ್ಲ ಸರ್ ಅಂತ ಅಂದ್ರೆ ಒಂದ್ ಕೆಲಸ ಮಾಡಿ. ಸೊ 5 ವರ್ಷದ ಪೇಪರ್ಸ್ ಗಳನ್ನ ತಗೊಳ್ಳಿ, 5 ರಿಂದ 6 ವರ್ಷದ ಪೇಪರ್ಸ್ ನ. ವೆರಿ ಸಿಂಪಲ್ ಟ್ರಿಕ್ ಮಕ್ಳ. ಸೊ 5 ರಿಂದ 6 ವರ್ಷದ ಪೇಪರ್ಸ್ ತಗೊಳ್ಳಿ, ನಿಮ್ಗೆ ಕೆಲವೊಂದು ವೆಯ್ಟೇಜ್ ಚಾಪ್ಟರ್ಸ್ ಗಳು ಯಾವ್ದು ಇರುತ್ತೆ, ಜಾಸ್ತಿ ವೆಯ್ಟೇಜ್ ಇರುವಂತ ಚಾಪ್ಟರ್ಸ್ ಯಾವ್ದಿರುತ್ತೆ. ಫಾರ್ ಎಕ್ಸಾಂಪಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಹ್ಯೂಮನ್ ರಿಪ್ರೊಡಕ್ಷನ್, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಸೆಸ್. ಓಕೆ, ಸೊ ಈ ತರ ಚಾಪ್ಟರ್ಸ್ ಗಳು ಏನಿದೆ, ಇಂಥ ಚಾಪ್ಟರ್ಸ್ ಆಲ್ಮೋಸ್ಟ್ ನೀವೇ ಅಂತ ಅಲ್ಲ, ಸೊ ಎಂತ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ಗೂ ಕೆಲವು ಸರಿ ಕನ್ಫ್ಯೂಷನ್ ಆಗೇ ಆಗತ್ತೆ. ಸೊ ಅಂತ ಚಾಪ್ಟರ್ಸ್ ಗಳಲ್ಲಿ ನಿಮ್ಗೆ 6 ರಿಂದ 7 ವರ್ಷ ಪೇಪರ್ಸ್ ಗಳನ್ನ ನೀವು ಕಲೆಕ್ಟ್ ಮಾಡಿ ಒಂದು ಸರಿ ಆ ಚಾಪ್ಟರ್ಸ್ ಗಳಲ್ಲಿ ಯಾವ್ಯಾವ ತರ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡಿದ್ದಾರೆ ಅಂತ ನೀವು ನೋಡ್ಕೊಂಡ್ಬಿಟ್ರೆ ನಿಮ್ಗೊಂದು 10 ರಿಂದ 15 ಕ್ವಶನ್ಸ್ ನಿಮ್ಗೆ ಅಲ್ಲೇ ಲಿಸ್ಟ್ ಆಗ್ಬಿಡುತ್ತೆ. ಆ 15 ಕ್ವಶನ್ಸ್ ಗಳಲ್ಲಿ ಡೆಫಿನೆಟ್ಲಿ ನಿಮ್ಮ ಪ್ರತಿ ವರ್ಷ ಪೇಪರ್ ಗಳಲ್ಲಿ ಅಟ್ಲೀಸ್ಟ್ 2 to 3 ಕ್ವಶನ್ಸ್ ಆದ್ರೂ ನಿಮ್ಗೆ ರಿಪಿಟೇಷನ್ ಇದ್ದೇ ಇರತ್ತೆ. ಸೊ ನೀವು ಜಸ್ಟ್ ಯೋಚನೆ ಮಾಡಿ, ಥಿಂಕ್ ಮಾಡಿದ್ದು ನನಗೆ 30 ಮಾರ್ಕ್ಸ್ ಸಾಕು, ಯಾಕೆ ಅಂದ್ರೆ ನಾನು ಪ್ರಿಪೇರ್ ಆಗಿಲ್ಲ, ನಾನು ಬೇರೆ ಸಬ್ಜೆಕ್ಟ್ಸ್ ಗಳ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ, ನನ್ ಬಯೋ ಏನು ಗೊತ್ತಾಗ್ತಿಲ್ಲ. ಅಂಡ್ ಮೋರ್ ಓವರ್ ನಿಮ್ಗೊಂದು ಪಾಯಿಂಟ್ ಗೊತ್ತಿದೆ, ಬಯೋನಲ್ಲಿ ಗ್ಯಾಪೇ ಇಲ್ಲ. ಸೊ ಸ್ಯಾಟರ್ಡೆ ಎಕ್ಸಾಮ್ ಮುಗಿಯುತ್ತೆ, ಸಂಡೇ ಒಂದಿನ ಗ್ಯಾಪ್ ಇದೆ, ಮಂಡೇ ಯು ಹ್ಯಾವ್ ಅ ಬಯಾಲಜಿ ಎಕ್ಸಾಮ್. ಸೊ ಈ ತರ ಇದ್ದಾಗ ಸೊ ನಾನು ಯಾವ ತರ ಟ್ರಿಕ್ ನ ಉಪಯೋಗಿಸಿದ್ರೆ ನಾನು ಫಸ್ಟ್ ನನ್ನ ಒಂದು ಮೈಂಡ್ ಸೆಟ್ ಇರೋದು ಐ ನೀಡ್ ಟು ಸ್ಕೋರ್ ದ 30 ಮಾರ್ಕ್ಸ್ ಅಂತ ಅಂದ್ರೆ ದಿಸ್ ಇಸ್ ದ ಕರೆಕ್ಟ್. ಈ ಒಂದು ಟಿಪ್ ಅನ್ನ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ 30ಗಿಂತ ಜಾಸ್ತಿನೇ ಸ್ಕೋರ್ ಮಾಡ್ತೀರಾ. ಸೊ ಯಾವ ಚಾಪ್ಟರ್ಸ್ ಗಳು ವೆಯ್ಟೇಜ್ ಕಮ್ಮಿ ಇರುತ್ತೋ ಫಸ್ಟ್ ಅದನ್ನ ಕವರ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಅಂದ್ರೆ ನೀವು ಒಂದು ಸಬ್ಜೆಕ್ಟ್ ಗೆ 2 ದಿನ ಗ್ಯಾಪ್ ಇದೆಯಾ, 1.5 ಡೇ ಅಂತೂ ಗ್ಯಾಪ್ ಇದ್ದೇ ಇರತ್ತೆ. ನೀವು ಎಕ್ಸಾಮ್ ಬಂದು ಏನು ನೆಕ್ಸ್ಟ್ ಮಧ್ಯಾಹ್ನದಿಂದ ಅಥವಾ ಸಂಜೆಯಿಂದ ಓದಕ್ ಕೂತ್ಕೊಂತೀರಾ, ಫಸ್ಟ್ ಅಂತ ಚಾಪ್ಟರ್ಸ್ ಗಳನ್ನ ನೀಟಾಗಿ ಸೆಲೆಕ್ಟ್ ಮಾಡ್ಕೊಂಡು ಕವರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಕೂತ್ಕೊಳ್ಳಿ, ಯಾವ ವೆಯ್ಟೇಜ್ ಚಾಪ್ಟರ್ಸ್ ಜಾಸ್ತಿ ಇದೆ ಅದ್ರಲ್ಲಿ ಕೆಲವೊಂದು ಕ್ವಶನ್ಸ್ ಕಂಪಲ್ಸರಿ ಕೇಳ್ತಾನೆ ಇರ್ತಾರೆ ಯಾವಾಗ್ಲೂ ಕೂಡ 5 ಮಾರ್ಕ್ಸ್ ಗಳಿಗೆ, ಅಂತ ಚಾಪ್ಟರ್ಸ್ ಗಳನ್ನ ನೀಟಾಗಿ ಫೋಕಸ್ ಮಾಡಿ. ನೀವ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 30, ಬಟ್ ನಿಮಗ್ ಬರೋದು ನಾಟ್ ಓನ್ಲಿ 30 ಮಾರ್ಕ್ಸ್, 45 to 50 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ತೀರಾ. because biology is not a difficult subject, it is a very easiest subject. but ಅದನ್ನ ಯಾವ ತರ ಓದಬೇಕು, ಯಾವ ಸ್ಟ್ರಾಟಜಿನ ಅಪ್ಲೈ ಮಾಡಬೇಕು, ಯಾವ ಟಿಪ್ ಗಳನ್ನ ನಾವು ಬಳಸಬೇಕು ಅಂತ ಗೊತ್ತಿದ್ರೆ ಮಾತ್ರ ಡೆಫಿನೆಟ್ಲಿ 1 ಡೇ ಗ್ಯಾಪ್ ಇದ್ರೂ ಕೂಡ ನೀವು ಆರಾಮಾಗಿ ಬಯೋನ ಪಾಸ್ ಆಗೇ ಆಗ್ತೀರಾ ಅನ್ನೋದು ನನ್ನ ಒಂದು ಇಂಟೆನ್ಷನ್. ಸೊ ನನ್ಗೆ ಗೊತ್ತಿರೋ ಒಂದಷ್ಟು ಟಿಪ್ಸ್ ಗಳನ್ನ ನಾನು ನಿಮ್ ಮುಂದೆ ಹೇಳಿದೀನಿ. ಸೊ ಇದನ್ನ ಡೆಫಿನೆಟ್ಲಿ ಫಾಲೋ ಮಾಡಿ. ಯಾಕೆ ಮಾರ್ಕ್ಸ್ ಬರ್ಲಿಲ್ಲ, ನೀವ್ ಯಾಕೆ ಫೇಲ್ ಆಗ್ತೀರಾ ಅನ್ನೋದು ನೀವೇ ಯೋಚನೆ ಮಾಡ್ಬೋದು. ಯಾವುದೇ ಕಾರಣಕ್ಕೂ ನೀವು ಫೇಲ್ ಆಗಲ್ಲ ಈ ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ. ಬಟ್ ಅದಕ್ಕಿಂತ ಮುಂಚೆ ನೀವು ಸಬ್ಜೆಕ್ಟ್ಸ್ ಗಳನ್ನ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ರೆ ಫಸ್ಟ್ ಯು ಶುಡ್ ನೋ ದ ಕಂಪ್ಲೀಟ್ ಬ್ಲೂ ಪ್ರಿಂಟ್ ನಿಮಗೆ ಗೊತ್ತಿರಲೇಬೇಕು. ಸೊ ಬ್ಲೂ ಪ್ರಿಂಟ್ ಗೊತ್ತಿದ್ರೆ ಮಾತ್ರ ನೀವು ಆರಾಮಾಗಿ ಫಾಲೋ ಮಾಡಬಹುದು. ಸೊ ಇಷ್ಟು ಹೇಳಿ ಸೊ ಐ ಆಮ್ ಗೋಯಿಂಗ್ ಟು ಎಂಡ್ ಇಟ್.